ಎಂಬುದು ಎಷ್ಟು ಸುಂದರವೋ ಅಷ್ಟೇ ಕಷ್ಟಕರವೂ ಆಗಿದೆ. ಜೀವನದಲ್ಲಿ ಪ್ರೀತಿಯ ಮಹತ್ವವನ್ನು ಎಲ್ಲರೂ ಒಪ್ಪಿಕೊಂಡರೂ ಅದನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವುದು ಸುಲಭವಲ್ಲ. ಪ್ರೀತಿಯ ಮೂಲಕ ಒಬ್ಬರಿಗೆ ಸಂತೋಷ, ನೆಮ್ಮದಿ ಮತ್ತು ಹರ್ಷ ಸಿಗಬಹುದು. ಆದರೆ ಅದೇ ಪ್ರೀತಿಯನ್ನು ಕಾಯ್ದುಕೊಳ್ಳಲು, ಅದನ್ನು ದೀರ್ಘಕಾಲ ಸುಸ್ಥಿರವಾಗಿಡಲು ಹೆಚ್ಚಿನ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಮನೋಭಾವದ ಸಮತೋಲನ ಅಗತ್ಯ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಪ್ರೀತಿ ಅಷ್ಟು ಸುಲಭದ ಹಾದಿಯಾಗಿರುವುದಿಲ್ಲ. ಬೇರೆಯವರಿಗೆ ಪ್ರೀತಿ ಎನ್ನುವುದು ಹೂವಿನ ಹಾದಿಯಾಗಿದ್ದರೆ ಇವರಿಗೆ ಅದು ಮುಳ್ಳಿನ ಹಾದಿಯಾಗುತ್ತದೆ. ತುಲಾ ರಾಶಿಯವರು ಸಾಮರಸ್ಯ, ಶಾಂತಿ ಮತ್ತು ಸಮತೋಲನವನ್ನು ಬಹಳ ಇಷ್ಟಪಡುವವರು. ಇವರಿಗೆ ಸಂಬಂಧಗಳ ಪ್ರಾಮುಖ್ಯತೆಯೂ ಹೆಚ್ಚು. ಸಂಗಾತಿಯ ಜೊತೆಗೆ ಪರಸ್ಪರ ಗೌರವ, ಸಮಾನತೆ ಮತ್ತು ಸಮತೋಲನ ಕಾಯ್ದುಕೊಳ್ಳುವುದನ್ನು ಮುಖ್ಯ ಗುರಿಯಾಗಿ ಇಟ್ಟುಕೊಳ್ಳುತ್ತಾರೆ. ಆದರೆ ಈ ಮೃದು ತೂಕಮಾಪನದ ಸ್ವಭಾವವೇ ಕೆಲವೊಮ್ಮೆ ಇವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ. ತಾವು ಸದಾ ಸಮತೋಲನ ಕಾಯ್ದುಕೊಳ್ಳಲು ಯತ್ನಿಸುವುದರಿಂದ ತಮ್ಮ ಸ್ವಂತ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಲು ಹಿಂಜರಿಯುತ್ತಾರೆ. ಇದರಿಂದಾಗಿ ಕೆಲವೊಮ್ಮೆ ಸಂಗಾತಿಯೊಂದಿಗೆ ಅನಾವಶ್ಯಕ ಅಂತರ ಉಂಟಾಗುತ್ತದೆ. ತುಲಾ ರಾಶಿಯವರು ಸಂಬಂಧಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಇಡುವ ಸ್ವಭಾವದವರಾಗಿರುತ್ತಾರೆ. ಸಂಗಾತಿಯಿಂದ ಪ್ರತಿ ವಿಷಯದಲ್ಲೂ ಸಮಾನತೆ, ಪ್ರಾಮಾಣಿಕತೆ ಮತ್ತು ಪೂರಕತೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ಜೀವನದಲ್ಲಿ ಎಲ್ಲಾ ಸಂದರ್ಭಗಳು ತಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆಯದಿದ್ದರೆ ಬೇಸರಗೊಂಡು ಸಂಬಂಧವನ್ನು ಸಮತೋಲನದಿಂದ ನಿಭಾಯಿಸಲು ಕಷ್ಟಪಡುತ್ತಾರೆ. ಪ್ರೀತಿ ಮತ್ತು ಮದುವೆ ಇವರಿಗೆ ಬಹಳ ಮುಖ್ಯವಾದರೂ ಸಂಗಾತಿಯ ನಂಬಿಕೆ, ನಿರಂತರ ಕಾಳಜಿ ಮತ್ತು ಪ್ರಾಮಾಣಿಕತೆಯ ಕೊರತೆ ಇವರಿಗೆ ನಿರಾಶೆಯನ್ನು ತರುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರು ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹೆಚ್ಚು ಜಾಗರೂಕರಾಗಿರಬೇಕು. ಬಾಹ್ಯವಾಗಿ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದರೂ ಒಳಗಿನ ಮೌಲ್ಯಗಳು ಮತ್ತು ಮನೋಭಾವಗಳು ತಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳುತ್ತಿವೆಯೇ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಪ್ರೀತಿ ಇವರಿಗೆ ಒಮ್ಮೆ ಸಂತೋಷದ ಹಾದಿಯಾಗಿದೆಯಾದರೂ ನಂತರ ಅದು ಕಷ್ಟಕರವಾದ ಪ್ರಯಾಣವಾಗುವ ಸಾಧ್ಯತೆಯಿದೆ. ತುಲಾ ರಾಶಿಯವರು ತಮ್ಮ ಸಹಜ ಸ್ವಭಾವವಾದ ದಯೆ, ಶಾಂತಿ ಮತ್ತು ಸಮತೋಲನವನ್ನು ಸಂಬಂಧಗಳಲ್ಲಿ ಕಾಪಾಡಿಕೊಂಡಾಗ ಮಾತ್ರ ಅವರ ದಾಂಪತ್ಯ ಜೀವನ ಸ್ಥಿರವಾಗುತ್ತದೆ. ತಮ್ಮ ಸಂಗಾತಿಯೊಂದಿಗೆ ತೆರೆದ ಮನಸ್ಸಿನಿಂದ ಮಾತನಾಡುವುದು, ಅನುಮಾನಗಳನ್ನು ಕಡಿಮೆ ಮಾಡುವುದು, ತಮ್ಮ ನಿರೀಕ್ಷೆಗಳನ್ನು ಸ್ಪಷ್ಟಪಡಿಸುವುದು ಇವರಿಗೆ ಅತ್ಯಂತ ಮುಖ್ಯ. ಈ ಸ್ವಭಾವಗಳನ್ನು ಬೆಳೆಸಿಕೊಂಡಾಗ ಇವರ ಪ್ರೀತಿಯ ಜೀವನ ಮುಳ್ಳಿನ ಹಾದಿಯಿಂದ ಹೂವಿನ ಹಾದಿಯತ್ತ ಸಾಗುತ್ತದೆ. ಒಟ್ಟಿನಲ್ಲಿ ನೋಡಿದರೆ ತುಲಾ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ಒಂದು ವಿಶೇಷ ಪಾತ್ರ ವಹಿಸುತ್ತಾರೆ. ಇವರಿಗೆ ಪ್ರೀತಿ ಜೀವನದಲ್ಲಿ ಒಂದು ಪರೀಕ್ಷೆಯಂತಿರಬಹುದು. ಆದರೆ ಅದೇ ಪರೀಕ್ಷೆಯನ್ನು ಸಮತೋಲನ, ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಎದುರಿಸಿದರೆ ಅದು ಇವರ ಜೀವನದಲ್ಲಿ ಅಮೂಲ್ಯವಾದ ಅನುಭವ ಮತ್ತು ದೀರ್ಘಕಾಲದ ಸಂತೋಷದ ಹಾದಿಯಾಗುತ್ತದೆ. ತುಲಾ ರಾಶಿಯವರು ಜ್ಯೋತಿಷ್ಯದಲ್ಲಿ ಶುಕ್ರನ ಅಧಿಪತ್ಯದ ಅಡಿಯಲ್ಲಿ ಬರುವವರು. ಈ ಕಾರಣದಿಂದಲೇ ಇವರ ಜೀವನದಲ್ಲಿ ಕಲೆ, ಸೌಂದರ್ಯ, ಸಮತೋಲನ ಮತ್ತು ಪ್ರೀತಿಯ ಅಂಶಗಳು ಸ್ವಾಭಾವಿಕವಾಗಿ ಬೆಳೆದು ನಿಂತಿರುತ್ತವೆ. ಪ್ರೀತಿಯ ವಿಷಯದಲ್ಲಿ ತುಲಾ ರಾಶಿಯವರು ತಮ್ಮದೇ ಆದ ವಿಶಿಷ್ಟ ಧೋರಣೆಯನ್ನು ಹೊಂದಿದ್ದಾರೆ. ಇವರಿಗೆ ಪ್ರೀತಿ ಎಂದರೆ ಕೇವಲ ಒಂದು ಭಾವನೆ ಅಥವಾ ಆಕರ್ಷಣೆ ಅಲ್ಲ. ಅದು ಜೀವನ ಪೂರ್ತಿ ಸಂಗಾತಿಯಾಗುವ ವ್ಯಕ್ತಿಯೊಂದಿಗೆ ಸಮಾನತೆಯ, ಸಾಮರಸ್ಯದ ಹಾಗೂ ಗೌರವದ ಸಂಬಂಧವನ್ನು ಕಟ್ಟಿಕೊಳ್ಳುವ ಅವಕಾಶ. ತುಲಾ ರಾಶಿಯವರು ತಮ್ಮ ಪ್ರೀತಿಯಲ್ಲಿ ಶಾಂತಿಯನ್ನು, ಸಮತೋಲನವನ್ನು ಮತ್ತು ಹೃದಯದ ಹತ್ತಿರದ ಬಾಂಧವ್ಯವನ್ನು ಹೆಚ್ಚು ಪ್ರೀತಿಸುತ್ತಾರೆ. ಇವರು ಅತಿಯಾದ ತೀವ್ರತೆ ಅಥವಾ ಜಗಳಗಳಿಗಿಂತ ಸಹಜತೆಯನ್ನು, ಪರಸ್ಪರ ಬಾಂಧವ್ಯವನ್ನು ಮೆಚ್ಚಿಕೊಳ್ಳುತ್ತಾರೆ. ತಮ್ಮ ಸಂಗಾತಿಯ ಜೊತೆಗೆ ಸಮಾನತೆಯನ್ನು ಇವರು ತುಂಬಾ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಪ್ರೀತಿ ಎನ್ನುವುದು ಇಬ್ಬರ ಮನಸ್ಸಿನ ಪಯಣವೆಂದು ಅವರು ನಂಬುತ್ತಾರೆ. ಹೀಗಾಗಿ ತಮ್ಮ ಸಂಗಾತಿಯ ಇಷ್ಟ, ಅಭಿರುಚಿ,
ಕಷ್ಟ. ಸಂಕಷ್ಟಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಸಮಯ ಮೀಸಲಾಗಿಡುತ್ತಾರೆ. ಇವರು ಕೇವಲ ಕೇಳುವಷ್ಟೇ ಅಲ್ಲ, ತಮ್ಮ ಸಂಗಾತಿಯ ಅವಶ್ಯಕತೆಗಳನ್ನು ಪೂರೈಸಲು ತಮ್ಮಿಂದಾಗುವ ಎಲ್ಲವನ್ನೂ ಮಾಡಲು ಸಿದ್ಧರಾಗಿರುತ್ತಾರೆ. ಅವರ ಸಂತೋಷ ಇವರ ಸಂತೋಷವಾಗುತ್ತದೆ. ಅವರ ಕನಸುಗಳು ತಮ್ಮ ಕನಸುಗಳಾಗುತ್ತವೆ. ಇಂತಹ ಗುಣಗಳಿಂದಲೇ ತುಲಾ ರಾಶಿಯವರು ಸಂಗಾತಿಗಾಗಿ ಏನು ಬೇಕಾದರೂ ಮಾಡುವವರು ಎಂಬ ಹೆಸರು ಗಳಿಸುತ್ತಾರೆ. ಇವರಲ್ಲಿ ಕಾಣುವ ಈ ಸಹಾನುಭೂತಿ ಮತ್ತು ಸಮರ್ಪಣಾ ಭಾವನೆ ಸಂಬಂಧವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ತುಲಾ ರಾಶಿಯವರು ಪರಸ್ಪರ ಗೌರವ, ಪರಸ್ಪರ ನಂಬಿಕೆ ಮತ್ತು ದೀರ್ಘಕಾಲದ ಬಾಂಧವ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುತ್ತಾರೆ. ಇವರಿಗೆ ಸಂಗಾತಿಯೊಂದಿಗೆ ಜೀವನ ಪೂರ್ತಿ ಜೊತೆಯಾಗಿ ನೆಲೆಸಬೇಕು ಎಂಬುದು ಕೇವಲ ಕನಸಲ್ಲ, ಅದು ಅವರ ಸಂಬಂಧದ ತಳಹದಿ. ಇವರ ಪ್ರೀತಿಯ ಮದುವೆಗಳಲ್ಲಿ ಕೇವಲ ಪ್ರೀತಿ ಮಾತ್ರವಲ್ಲದೆ ಪರಸ್ಪರ ಗೌರವ, ಅರ್ಥ ಮಾಡಿಕೊಳ್ಳುವ ಮನೋಭಾವ, ಬೆಂಬಲ, ತಾಳ್ಮೆ ಇವುಗಳೆಲ್ಲವೂ ಸಮಾನವಾಗಿ ಬೆಳೆದು ನಿಂತಿರುತ್ತವೆ. ಹೀಗಾಗಿ ಇವರ ಸಂಬಂಧವು ದೀರ್ಘಕಾಲದವರೆಗೆ ಸುಖ, ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ಬೇರೆ ರಾಶಿಯವರಿಗಿಂತ ತುಲಾ ರಾಶಿಯವರ ವಿಶೇಷತೆ ಅಂದರೆ ಇವರ ಪ್ರೀತಿಯ ಸಂಬಂಧದಲ್ಲಿ ಪರಸ್ಪರ ಸಮಾನತೆ ಎಂಬ ಅಂಶ. ಪ್ರೀತಿ ಎನ್ನುವುದು ಕೇವಲ ಒಬ್ಬರ ಹಿಡಿತದಲ್ಲಿರದಂತೆ ಇಬ್ಬರೂ ಸಮಾನ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಹಂಚಿಕೊಳ್ಳಬೇಕು ಎಂಬುದನ್ನು ತುಲಾ ರಾಶಿಯವರು ನಂಬುತ್ತಾರೆ. ಈ ಕಾರಣದಿಂದ ಇವರ ಸಂಬಂಧವು ದೀರ್ಘಕಾಲದವರೆಗೆ ಹಸಿರುಮನೆ ಇದ್ದಂತೆ ಶಾಂತ, ಮಧುರ ಮತ್ತು ಸಮತೋಲನದಿಂದ ಕೂಡಿರುತ್ತದೆ. ಇವರ ಪ್ರೀತಿಯ ಧೋರಣೆಯನ್ನು ನೋಡಿ ಮೇಡ್ ಫಾರ್ ಈಚ್ ಅದರ್ ಎನ್ನುವ ಪದವನ್ನು ನಿಜವಾಗಿಯೂ ಬಳಸಬಹುದು. ತುಲಾ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ನಡೆಸುವ ದಾಂಪತ್ಯ ಜೀವನವು ಸಾಮಾನ್ಯ ದಾಂಪತ್ಯವನ್ನು ಮೀರಿದ್ದು ಒಂದು ಮಾದರಿ ದಾಂಪತ್ಯ ಜೀವನದಂತೆ ತೋರುತ್ತದೆ. ಬ್ರಹ್ಮನೇ ಇವರಿಬ್ಬರ ಜೋಡಿ ಮಾಡಿದ್ದಾನೆ ಎಂಬ ರೀತಿಯ ಭಾವನೆ ಇವರ ದಾಂಪತ್ಯ ಜೀವನವನ್ನು ನೋಡುವವರಿಗೆ ಸಹಜವಾಗಿಯೇ ಮೂಡುತ್ತದೆ. ತುಲಾ ರಾಶಿಯವರ ಮದುವೆ ಜೀವನದಲ್ಲಿ ಅತಿಯಾದ ಜಗಳಗಳು, ಅಸಮತೋಲನಗಳು ಅಥವಾ ಅನಾವಶ್ಯಕ ಕಲಹಗಳು ತುಂಬಾ ಕಡಿಮೆ, ಏಕೆಂದರೆ ಇವರಿಗೆ ಪ್ರೀತಿ, ತಾಳ್ಮೆ ಮತ್ತು ಸಮತೋಲನ ಮುಖ್ಯವಾದ ಮೌಲ್ಯಗಳು. ತಮ್ಮ ಸಂಗಾತಿಯನ್ನು ನೋಯಿಸಬಾರದು, ಅವರ ಗೌರವಕ್ಕೆ ಧಕ್ಕೆ ಬಾರಬಾರದು ಎಂಬುದನ್ನು ಸದಾ ಗಮನದಲ್ಲಿಡುತ್ತಾರೆ. ತಮ್ಮ ಸಂಗಾತಿಯ ಕನಸುಗಳನ್ನು ಬೆಂಬಲಿಸುವುದು, ಅವರ ಸಂತೋಷಕ್ಕೆ ಕಾರಣರಾಗುವುದು ಇವರಿಗೆ ಸಹಜ. ಒಟ್ಟಿನಲ್ಲಿ ನೋಡಿದರೆ ತುಲಾ ರಾಶಿಯವರು ತಮ್ಮ ಪ್ರೀತಿಯ ಜೀವನವನ್ನು ಹಾಗೂ ಮದುವೆ ಜೀವನವನ್ನು ಸಾಮರಸ್ಯ, ಸಮಾನತೆ, ಗೌರವ ಮತ್ತು ಪ್ರೀತಿಯಿಂದ ತುಂಬಿಸುತ್ತಾರೆ. ಇವರ ಬಾಂಧವ್ಯದಲ್ಲಿ ನಂಬಿಕೆ ಮತ್ತು ಗೌರವವು ಪ್ರಮುಖ ಸ್ತಂಭಗಳಾಗಿರುವುದರಿಂದ ಇವರ ಸಂಬಂಧಗಳು ಹೆಚ್ಚು ದೀರ್ಘಕಾಲ ಸುಸ್ಥಿರವಾಗುತ್ತವೆ. ಇವರ ಪ್ರೀತಿಯ ಜೀವನವನ್ನು ನೋಡಿ ಮೇಡ್ ಫಾರ್ ಈಚ್ ಅದರ್ ಎಂಬ ಪದ ನಿಜವಾಗಿಯೂ ಅರ್ಥಪೂರ್ಣವಾಗುತ್ತದೆ. ತುಲಾ ರಾಶಿಯವರು ಸಾಮಾನ್ಯವಾಗಿ ಸಮತೋಲನ, ಶಾಂತಿ, ನ್ಯಾಯ ಮತ್ತು ಸಾಮರಸ್ಯವನ್ನು ಮೆಚ್ಚಿಕೊಳ್ಳುವವರು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ಮದುವೆ ಜೀವನದಲ್ಲಿ ಅಥವಾ ಪ್ರೀತಿಯ ಸಂಬಂಧಗಳಲ್ಲಿ ಕೆಲವೊಮ್ಮೆ ಇವರಲ್ಲಿರುವ ಕೆಲವು ಸೂಕ್ಷ್ಮ ಗುಣಗಳು ದೊಡ್ಡ ಬದಲಾವಣೆ ತರುತ್ತವೆ. ವಿಶೇಷವಾಗಿ ಅತಿಯಾದ ಸಂಶಯ ಮತ್ತು ಅನಿಶ್ಚಿತತೆ ಎಂಬ ಗುಣಗಳು ಇವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಹುಟ್ಟಿಸಬಹುದು. ಮದುವೆಯ ನಂತರ ತುಲಾ ರಾಶಿಯವರು ತಮ್ಮ ಸಂಗಾತಿಯ ಬಗ್ಗೆ ಅತಿಯಾದ ಅನುಮಾನ ತೋರಿಸುವ ಸಾಧ್ಯತೆ ಹೆಚ್ಚು. ಶಾಂತಿಯನ್ನು ಮೆಚ್ಚಿಕೊಳ್ಳುವವರಾದರೂ ತಮ್ಮ ಮನಸ್ಸಿನಲ್ಲಿ ಬೆಳೆಸಿಕೊಂಡಿರುವ ಅನುಮಾನದಿಂದಾಗಿ ಅವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಪ್ರಿಯತಮೆ ಅಥವಾ ಪ್ರಿಯಕರನಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದರು. ಮನದಾಳದಲ್ಲಿ ಹಚ್ಚಿಕೊಂಡಿರುವ ಶಂಕೆಗಳು, ಅಸುರಕ್ಷಿತ ಭಾವನೆಗಳು ಇವರ ಸಂಬಂಧದ ಮೂಲವನ್ನೇ ದುರ್ಬಲಗೊಳಿಸುತ್ತವೆ. ಮದುವೆ ಜೀವನದಲ್ಲಿ ನಂಬಿಕೆ ಇಲ್ಲದಿದ್ದರೆ ಪ್ರೀತಿ, ಗೌರವ ಮತ್ತು ಸಮತೋಲನವು ಕ್ರಮೇಣ ಕುಸಿಯುತ್ತವೆ. ಅತಿಯಾದ ಸಂಶಯವು ಕೇವಲ ದಾಂಪತ್ಯವನ್ನು ಹಾಳು ಮಾಡುವಷ್ಟೇ ಅಲ್ಲ, ಎರಡೂ ವ್ಯಕ್ತಿಗಳ ಮನಸ್ಸಿನಲ್ಲಿ ಕಳವಳವನ್ನು ತರುತ್ತದೆ.
ತುಲಾ ರಾಶಿಯವರು ತಮ್ಮ ಸಂಗಾತಿಯ ಪ್ರತಿಯೊಂದು ನಡೆನುಡಿಗಳನ್ನು ಅನುಮಾನದಿಂದ ನೋಡಲು ಆರಂಭಿಸಿದರೆ ಸಂಗಾತಿಯು ಬೇಸತ್ತು ದೂರವಾಗುವ ಸಾಧ್ಯತೆ ಇದೆ. ತಪ್ಪೇನೂ ಮಾಡದಿದ್ದರೂ ಪ್ರತಿ ಸಲ ಅನುಮಾನಕ್ಕೊಳಗಾಗಬೇಕು ಎಂಬ ಭಾವನೆ ಸಂಗಾತಿಗೆ ನೋವು ತರುತ್ತದೆ. ಈ ರೀತಿಯ ಅಸಮತೋಲನವು ಕಲಹ, ಜಗಳ ಮತ್ತು ದೂರಸ್ಥತೆಯನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಕಡೆ ತುಲಾ ರಾಶಿಯವರು ಕೆಲವೊಮ್ಮೆ ತಮ್ಮ ಅಗತ್ಯಕ್ಕಾಗಿ ಮಾತ್ರ ಸಂಬಂಧಗಳನ್ನು ಬೆಳೆಸುವವರಂತೆ ಕಾಣಬಹುದು. ಅಂದರೆ ಅವಶ್ಯಕತೆ ಇದ್ದಾಗ ಹತ್ತಿರವಾಗುವುದು, ಅವಶ್ಯಕತೆ ಮುಗಿದ ನಂತರ ಸಂಬಂಧವನ್ನು ಮುರಿದುಕೊಳ್ಳುವುದು. ಹೀಗೆ ಮಾಡುವುದರಿಂದ ಇವರ ಮೇಲೆ ಜನರ ನಂಬಿಕೆ ಕಡಿಮೆಯಾಗುತ್ತದೆ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಗೊಂದಲ ಮೂಡುತ್ತದೆ. ಇಂತಹ ಅಸ್ಥಿರ ನಿಲುವುಗಳು ದೀರ್ಘಕಾಲದ ಸಂಬಂಧಗಳಿಗೆ ತೀವ್ರ ಹಾನಿ ಉಂಟುಮಾಡುತ್ತವೆ. ಬಹುಪಾಲು ಈ ಸ್ವಭಾವದ ಕಾರಣದಿಂದ ತುಲಾ ರಾಶಿಯವರು ಒಂದೇ ಸಂಬಂಧದಲ್ಲಿ ತೃಪ್ತರಾಗಿ ಇರಲು ಕಷ್ಟಪಡುತ್ತಾರೆ. ಹಲವಾರು ಸಂಬಂಧಗಳಲ್ಲಿ ತೊಡಗಿಸಿಕೊಂಡು ತಮ್ಮ ನಿಜವಾದ ಉದ್ದೇಶವನ್ನು ಮುಚ್ಚಿಡಲು ಯತ್ನಿಸುತ್ತಾರೆ. ಇವರ ನಡೆನುಡಿಗಳನ್ನು ಗಮನಿಸುವವರಿಗೆ ಇವರ ಉದ್ದೇಶಗಳು ಅಸ್ಪಷ್ಟವಾಗುತ್ತವೆ. ಹೊರಗೆ ತೋರಿಸುವ ಮೃದು ಸ್ವಭಾವ ಮತ್ತು ಒಳಗೆ ಬೆಳೆಸಿಕೊಂಡಿರುವ ಶಂಕೆಗಳು ಒಂದೇ ಆಗಿರುವುದಿಲ್ಲ ಎಂಬ ಭಾವನೆ ಜನರಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ. ಇಂತಹ ಸ್ವಭಾವದಿಂದಾಗಿ ತುಲಾ ರಾಶಿಯವರ ಪ್ರೀತಿಯ ಜೀವನ ಅಥವಾ ಮದುವೆ ಜೀವನ ದೀರ್ಘಕಾಲ ಉಳಿಯುವುದಿಲ್ಲ ಎಂಬ ಭಾವನೆ ಹೆಚ್ಚಾಗುತ್ತದೆ. ಅತಿಯಾದ ಸಂಶಯ, ಅವಶ್ಯಕತೆ ಆಧಾರಿತ ಸಂಬಂಧಗಳು ಹಾಗೂ ಅಸ್ಥಿರ ಮನೋಭಾವದ ಕಾರಣದಿಂದಾಗಿ ದಾಂಪತ್ಯದ ಶಾಂತಿ ಹಾಳಾಗಬಹುದು. ಮದುವೆಯಂತಹ ಪವಿತ್ರ ಬಾಂಧವ್ಯವು ನಂಬಿಕೆ, ತಾಳ್ಮೆ ಮತ್ತು ಪ್ರಾಮಾಣಿಕತೆಯ ಮೇಲೆ ನಿಂತಿರಬೇಕು ಎಂಬುದನ್ನು ಇವರು ನೆನಪಿನಲ್ಲಿ ಇರಿಸಿಕೊಳ್ಳಬೇಕು. ಒಟ್ಟಿನಲ್ಲಿ ನೋಡಿದರೆ ತುಲಾ ರಾಶಿಯವರು ತಮ್ಮ ಸಹಜವಾದ ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ತಮ್ಮ ಮನಸ್ಸಿನಲ್ಲಿರುವ ಅತಿಯಾದ ಅನುಮಾನವನ್ನು ಕಡಿಮೆ ಮಾಡುವುದು ಅತ್ಯಂತ ಅಗತ್ಯ. ಸಂಗಾತಿಯ ಮೇಲೆ ನಂಬಿಕೆ ಬೆಳೆಸಿಕೊಳ್ಳುವುದು, ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯನ್ನು ತರುವುದಕ್ಕೆ ಪ್ರಯತ್ನಿಸುವುದು ಇವರಿಗಿಂತ ಮುಖ್ಯ. ಇಲ್ಲದಿದ್ದರೆ ಅವರ ಪ್ರೀತಿ, ಅವರ ಮದುವೆ ಮತ್ತು ಅವರ ಸಂಬಂಧಗಳು ಕ್ರಮೇಣ ಕುಸಿಯುತ್ತವೆ. ನಂಬಿಕೆಯಿಲ್ಲದಿರುವ ಸಂಬಂಧ ಯಾವುದೇ ಕಾಲಕ್ಕೂ ಸುಸ್ಥಿರವಾಗುವುದಿಲ್ಲ ಎಂಬ ಅಂಶವನ್ನು ಇವರೇ ತಮ್ಮ ಜೀವನದಲ್ಲಿ ಪಾಲಿಸಬೇಕಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.